ಸುದೀಪಂದು 70-80 ನಮ್ದು ಆಪಲ್ ಫೋನಾ ಎಲ್ಲೇ ನಿಮ್ಮಂಗೆ ತೋಟ ಗೀಟ ಮಡಗಿದೆ ಅದು ಹೇಳ್ಬೋದಾಗಿತ್ತು. ನಮ್ದು ತೋಟ ಗೀಟ ಏನಿಲ್ಲ, ಇರುದು ಇಷ್ಟಾಗಲ ಜಾಗ ನಮ್ದು. ವಾದ ವಿವಾದ ನಡೀತವೆ ಐಫೋನ್ ಇಂದ. ಕೊಡ್ತೀನಂತ ಹೇಳಿದ್ರೆ ಯಾರು ನೀನೇ 5,000 ರೂಪಾಯಿ ಕಮ್ಮಿ. ಫಸ್ಟ್ ಫೋನ್ ತಗೊಂಡಿರೋದ್ ಅದು ಸಾಟ ಹಂಗೆ ನುಣ್ಣಗ್ ಇದಾದ್ರೂ ಸರಿ ನಿನ್ನಂಗೆ ನನ್ನ ಕರ್ಕೊಂಡ್ ಹೋಗಿಲ್ಲ ಕಣ ಅವನು, ನನ್ನ ಕರ್ಕ ಹೋಗಿಲ್ಲ, ಹೇಳೇ ಇಲ್ಲ ಹೋಗಿನಿ ಅಂತ. ಬೇಡ ಗುರು ಐಫೋನ್ ಐಫೋನ್ ಅಂದಾರ ಅಂದ್ರೆ ಇದೇ ಹೆಂಗ್ ಕಾಣಿಸ್ತದಪ್ಪ. ನೋಡ್ಕರ ಐಫೋನ್ ತರ ಕಾಣ್ತದ. ಹಾ ಸರಿ. ಸುದೀಪ ಹುಡುಗಿ ಬಿಡ್ಲಿ ಅಂದ್ಬಿಟ್ಟು ಐಫೋನ್ ತಗೊಂಡ. ಅವನೆಲ್ಲ ಇದಕ್ ಹಾಕ್ತಾನೆ, ಇವನೊಬ್ಬನು ಇವ್ ಕೆಟ್ಟ ಮಾತೆಲ್ಲ ಹಾಕೋದೆಲ್ಲ ಹಾಕ್ತಾನೆ ಇವನು. ಇವನು ನೋಡು ಅದು ಎಲ್ಲ ನೋಡ್ತಾ ಇದೀನಿ, ಇಲ್ಲ ಕನ್ಫ್ಯೂಸ್ ನಿನ್ಗೆ ಲೆಕ್ಕವ. ನಮ್ ಲೆಕ್ಕ ನೀ ಹಾಕ್ಬಿಟ್ರೆ ನಮ್ ₹1,00,000 ಲೆಕ್ಕ ಹಾಕ್ತೇನೆ ಇಲ್ಲಿ. ನಮಗ್ ಲೆಕ್ಕಾಚಾರ ಬರೀದಾಗ ಚಡ್ಡಿಗೆ ಎತ್ಕೊಡು ಕೆಲ್ಸ ಅಲ್ಲ ಇಲ್ಲಿ ಇವನ್ ಕೆಲ್ಸ ಮಾಡೋದಕ್ಕೆ. ಮೊನ್ನೆ ಅವಮಾನ ಹೋಯ್ತು. ನೀವು ಮುಂದಿನ ಇವನು ಏನ್ ಮಾಡಕ್ ಗೊತ್ತಮ್ಮನು, ಅವ್ನ್ ವಿಡಿಯೋ ಮಾಡ್ತಾನ. ಬೇಡ ಹೇಳು, ಅದೇನ್ ಹೇಳ್ಬೇಕು, ಏನಿಲ್ಲ ರಿಯಾಲಿಟಿಯಾಗಿ ಆಗ್ತೀನಿ ಹೇಳು. ಹಾ ಬೋಲೋ. ಅವ್ರ ಕಕ್ಕವ್ರಿಗೆ ಎಷ್ಟು ಸಿಕ್ಕಿದ್ರು ಎಲ್ಲೇ? ಅಲ್ಲಿ ಹುಣಸೆಮರ ಗೇಟ್ಗೆ. ನಿಮ್ ಹುಡುಗನ್ ಕಳಿಸ್ತೆ. ನಿಂಗೆ ಯಾಕೆ ನಾವ್ ಯಾರನ್ನಾರು ಕಳಿಸ್ತೀವಿ ಕರ್ಕವರಕ್ಕೆ? ಎಷ್ಟು ಜನ ಅವ್ರೆ? 3 ಜನ. 3 ಜನಂದು ಅವ್ನ್ ತಪ್ಪಾಗಿ ಹೇಳ್ತಾನ, ಅವ್ನ್ ಕೆಟ್ಟ ಮಾತ ಅಂತ. ನಾನೇ ಕ್ರಿಕೆಟ್ ಮಾತಾಡ ಕಳಿಸಿನವ್ರಿಗೆ ನಮ್ಗೆ ಏನ್ ತಿಂಡಿ ತರಿಸ್ತೀಯ? ನಾನೇ ತಗೊಬಂದ್ ಕರ್ಕೊಬಂದ್ಬಿಡ್ತೀನಿ. ದುಡ್ಡು ಲಾಸ್ ಆಗೋದು ಕಮ್ಮಿ ಆಯ್ತು. 1,90,000 ಅಲ್ಲಿ ಇದ್ರಲ್ಲಿ ಇವ್ರು ಕೊಟ್ಟಿರೋ ಲಾಭ ಆಗಿಲ್ಲ ಅಂತಂದ್ರೆ ನಿಮ್ ಓನರ್ಗೆ 20,000 ಮೇಲೆ ಹೊಡೆದಿದೀವಿ. ಈಗ ಕಲ್ಲು ಯಾರನ್ನ ಇನ್ನೊಂದ ನಿಂತರ ಮಾಡ್ಬಿಟ್ರೆ ಅಷ್ಟೇ. ನೋಡಿ ನೋಡಿ ಲೋಕಲ್ ಅವ್ರದ್ದು ಕ್ವಾಟ್ಲಿ ಅಂದಲ್ಲ, ಆಟ ಶುರು ಅಂತ. ನಮ್ಗೇನು ಆಟ ಶುರು ಅಂತ ವೆಂಕಟೇಶ್ವರವ್ರದ್ದು ಹೊಲದ ಪಕ್ಕ. ಇವ್ರಿಗೆ ಸಂಪಾದನೆ ಮಾತ್ರ ಆಗ್ಬೇಕು. ಒಂದ್ ಬಾಲ್ ಬೆಲೆ ತಂದಾಕ್ರೆ, ಒಂದ್ MCB ತಂದಾಕ್ರೆ ಅಂತ ಆಗ್ಲಿಲ್ಲ. ಮೋಟರ್ ಕೆಟ್ಟದ್ರೆ ಎತ್ತಿಕ್ಕೆ ಬುಡಕಿ ಆಯ್ತದೆ. ಒಂದ್ 8 ಹೌದಣ? ಯಾಕಣ ಎಮ್ಸಣ್ ದುಡ್ಡು ಆ MCB ಹಾಕೊಡಿಕಿಲ್ಲ ಅಂದ್ರೆ ಹೆಂಗ ಮರ ಪಕ್ಕದಲ್ಲಿ ನೀರ್ ತಕತೀರ. ಬಾಲ್ ವ್ಯಾಲ್ಯೂ ಅದು ₹400 ಬೆಲೆ ಇಲ್ಲ. ಐದು ಮೋಟ್ರ್ ಮಾತ್ರ ಸವೇದು. ಕರೆಂಟ್ ಚಾರ್ಜ್ ನೀರ್ ಕೊಡ್ತೀವಿ. ಮೋಟ್ರ್ ಆಡೋದ್ರೆ ಇಲ್ಲಿಂದ ನೀರು ರಿಟರ್ನ್ ಆದ್ರೆ ಉದರ ಮೋಟ್ರು ಏನ್ ಗೊತ್ತಾಯ್ಕಿಲ್ಲ ನಿಮ್ಗೆ? ಸ್ವಲ್ಪ ಮಾನ ಮರ್ಯಾದೆ ಇಲ್ಲಿಂದ ಹೋದ್ರೆ ಸರಿ. ಇಲ್ಲಿಂದ ಹೋದ್ರೆ ಅರ್ಥ ಮಾಡ್ಕೊಳ್ಳೋ ಬಡತ್ತವ್ಯ. ಇದನ್ ಪಾಪ ಎಲ್ಲ ಲಾಸ್ ಆಯ್ತು. ಅನ್ಕೊಳ್ಳಿ ನಮ್ದು ಏನು ನಡೀತೈತೆ ಅಂತ. ಅವನ ಇವಾಗ ನಮ್ಗೆ 2 ಬಾಡಿಗೆ ಕ್ವಾಟ್ಲೆ ಕೊಡೋರು ಇವ್ರೆ, ಹೊಲದ ಪಕ್ತವ್ರು. ನೋಡ್ಕೊಳ್ಳಿ ಎಲ್ಲ ಒಂಚೂರ ನೋಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಹಾಕಬಿಟ್ಟಿಯಲ್ಲ, ಅದ್ರ ಬಗ್ಗೆ ಗೊತ್ತಾಗೋದು. ಬಂಡವಾಳ ಹಾಕಿರೋ ನಮ್ ನೀರ್ ಕೊಡ್ಬಿಟ್ಟು ನಾವೇ ವಸ್ತಿ ಕೊಡೋದು. ನಮ್ ನೀರು ನಾವೇ ತಿಕ್ಬಿಡ್ದಂಗ ಬೋರ್ಡ್ ಆಯ್ತು. ಗಿಟಾಚಿ ಕಳ್ಸ್ಕೊಡ್ತೀನಿ, ಅದೇನ್ ಕೆಲಸ. ಲಾನ್ ಆದ್ಮೇಲೆ ಆಫ್ ಮಾಡಕ್ ಹೇಳು, ನೀರ್ ವೇಸ್ಟ್ ಐತೈತೆ. ಆಯ್ತು. ಇನ್ಮೇಲೆ ಇವ್ರು ನಮ್ ರೈಟ್ರು, ಇವ್ರು ಏನ್ ಹೇಳಿದ್ರೆ ಅದ್ ನೀವ್ ಕೇಳ್ಬೇಕಣ್ಣ. ಇನ್ಮೇಲೆ ಅಂತವ್ ಏನಾರ ಆದ್ರೆ ನೀವು ಬಂದ್ ಕೇಳ್ಬೇಕು. ನನ್ಗೆ ಅಲ್ಲೇ ನನ್ ಬೆಣ್ಣೆತ್ಕೊಂಡ್ಬಿಟ್ಟ. ನನ್ಗೂ ಸಂಬಂಧ ಇಲ್ಲ ಗುರು. ಅವ್ರವ್ರು ಉಂಟು. ಕೆಂಪ ಹೇಳಪ್ಪ, ಇವತ್ತು ಡ್ರೈ ಸೈಡ್ ಬಿಡ್ಸಿಲ್ಲ ಅನ್ನೋದಕ್ಕೋಸ್ಕರ ಸ್ಕೂಟರ್ ಅಡ್ಡೆ ಹಾಕೊಂಡು ಆತರ ಬುದ್ಧಿ ಇಲ್ಲ. ಆರ್ಟ್ ಟಚಿಂಗ್ ಆಗ್ಬಿಡ್ತು ಬಿಡೋಣ. ಇವೆಲ್ಲ ಬೇಡ, ತಗೋ ಫೋನ್. ಆರ್ಟ್ ಟಚಿಂಗ್ ಆಗ್ಬಿಡ್ತು. ಸುಮತಿ ಸುಮ್ಮಿನೆ ನಿನ್ ಮರಿಯ ಅಣ್ಣ, ನಾವು ಬಿಡುದಿಲ್ಲ ಅಂತ ಹೇಳಿ ನಿಮ್ಗೆ. ನಾವು ಹೊಡಿಕೆ ಬತ್ತಿಲ್ಲ ತುಂಬಿಲ್ಲ ಬೆಳಗ್ಗೆ. ಎಷ್ಟಣ್ಣ ಲೆನ್ಸಂಡು ನಮ್ಗೆ ರಘು ಕರಿ ಕೊಡೋದ ಗುರು ಒಪ್ಪುದು.
ಸರಿಯಾ ಅಲ್ಲಿ ಇಲ್ದೆ ಒತ್ತಿಗೆ ತುಂಬ್ತಾ ಇರೋದು ಅಣ್ಣ ಆಯ್ತು ಅದ್ ಬಿಟ್ಬಿಡು ಸುಮತಿಲ್ ಆಯ್ತಾ ಇನ್ನೊಂದ್ ಲೋಡ್ ಟೆನ್ ಇಲ್ಲ ಕಣಿಯ, ಖಾಲಿ ರೈಸ್ ಅಂಡ್ ಕಲ್ನ ನೀನ್ ಬಿಟ್ಟಿರೋದ್ನ ಒಂದ್ 5 ಲೋಡ್ ಇದ್ರೆ ಬಿಡ್ತಾ ಇದ್ದೋ. ನೀನ್ ಅರ್ಜೆಂಟ್ ಮಾಡಿ ಇವಾಗ ಪೀಸ್ ಅಂಡ್ ಕಲ್ ರೆಡಿ ಮಾಡ್ಕೊಂಡಿದೀವಿ. ರೈಸ್ ಅಂಡ್ ಬಿಡೋಲ್ಲ, ಬಿಡೋದ್ ಯಾವಾಗ ಅಂದ್ರೆ ಮಿಡ್ ನೈಟ್ ಅಲ್ಲಿ ಬಿಡ್ತೀವಿ, ಬಂದ್ ತುಂಬ್ಕೋ, ಬೆಳಿಗ್ಗೆ ತುಂಬ್ಕೋ ಅಷ್ಟೇ. ಗಾಡಿ ಹಾಕ್ಬಿಟ್ಟು ಹೋಗಿರಿ. ಗಾಡಿ ಹಾಕ್ಬಿಟ್ಟು ಹೋಗಿ ನಿಂಗೆ ಒಂದ್ ಲೋಡ್ ರೈಸ್ ಅಂಡ್ ಅಲ್ವಾ, ಗಾಡಿ ಹಾಕ್ಬಿಟ್ಟು ಹೋಗ್ಬೇಕು. ಅಲ್ಲಿ ಡ್ರೈ ಸೆಂಟ್ ತಗೊಂಡ್ರಿ, ಡ್ರೈ ಸೆಂಟ್ ಬಂದಿದ್ದೀನಿ ನೀವು. ₹500 ಕೊಟ್ಟು ತುಂಬಬೇಕಲ್ಲ ಅಂತ. ಗಾಡಿ ಕಳ್ಸಿಯಾ? ಆಯ್ತು ಕಳ್ಸಿ. ನಾನು ಇನ್ನು 3 ಲೋಡ್ ಪಾರ್ಟಿ ಹೊಡ್ಕತೆ 2 ಎಮ್ಸೆಂಟ್ ಕಳ್ಸಾಯ್ತು ಅಲ್ಲಿ. ಎಲ್ಲಿ? ಎಲ್ಲೂ ಇಲ್ಲ ಕಣಿಯ, ದೂರದಲ್ಲೂ ಎಮ್ಸೆಂಟ್ ಸಿಗ್ತಾ ಇಲ್ಲ. ಬರೀ ಇವೇ ಜಗಳ ಡೈಲಿ ಇರೋ ಹೋಗತ್ತಾಗೆ. ದೂರದಲ್ಲೂ ಸಿಗ್ತಾ ಇಲ್ಲ. ನೋಡಿ ನೋಡಿಯೇ ಏನೋ ಮಾಡ್ತೀನಿ ಹಿಂಗೆ ಹಾಕೋದು. ಇನ್ನು ನಿಂಗ್ ಮದ್ವೆ ಆಗಿಲ್ಲ ಅಲ್ವಾ? ಇನ್ನು ಮದ್ವೆ ಆಗಿಲ್ಲ ಅಲ್ವಾ? ಅದೆಲ್ಲ ಗೊತ್ತಾಗುದಿಲ್ಲ ಮನೇಲಿ ಏನ್ ಮಾಡ್ತೀವಿ ಅಂತ. ನಿಂಗ್ ಮದ್ವೆ ಆದ್ಮೇಲೆ ಗೊತ್ತಾಯ್ತಾ ಬಿಡು. ಸುಮ್ನೆ ಹೋಗಿ ದುರ್ಬಿನ್ ಮದ್ವೆ ಮಾಡಿಸ್ಬೇಕಲ್ಲ. ನಾವೀಗ ಮಾತಾಡ್ಸೋದು ನಾವು. ನಮ್ಮ ಮಾತಕ್ ಬೆಲೆ ಇಲ್ಲ ಅಂದ್ಮೇಲೆ ಅಷ್ಟೇ ನಾವು. ಈ ನಿಮ್ ವರ್ಷಕ್ಕೆ ನಿಮ್ ಆಸ್ತಿ ಭಾಗ ಬರ್ಬೇಕಾಯ್ತು ನಾವು. ಅಷ್ಟೇ ಇವಾಗ ಬರ್ಬೇಕಾಯ್ತಾ? ಹೊಟ್ಟೆ ಉರ್ಸ್ಬಿಟ್ಟು ಒಂದಿನ ಹಸಿಗ್ ಜೋಳ ಕೊಡು ಅಂದ್ರೆ ಕೊಳ್ಳಿ ನೀನು ಒಂದು ವರಿಯ. ಅದಲ್ಲ ₹1,00,000 ಬಿದ್ದದೆ. ಅದ್ ನೋಡ್ ಒಂದ್ ಪುಟ್ಲಿ ಒಂದ್ ರೈಸ್ ಕೇಳೋಬ್ರು ಇಲ್ಲಿ ವಾಯ್ಸ್ ಕ್ಯಾಮ್ರಾ ತೆಗೆ. ನಾನು ಡ್ರೈಸ್ ಗೆ ರಾಜೇಶ್ ಫೋನ್ ಮಾಡಿದೆ, ರಂಜಿತ್ ಅಣ್ಣಗೆ. ಅವ್ನ್ ಬಿಡಿಸ್ತೀನಿ ಕಣ್ ಮಗ, ಲೇಟ್ ಐತಿ ಅಂತಂದ್ರು. ನನ್ ಪಡನ ಹೊಂಟದೆ ಬಿಡು, ನೀರ್ನಾರ ಆನ್ ಮಾಡೋ ಅಮೌಂಟ್ ಹೊಂಟದೆ. ಅಲ್ಲಿ ಹೋಯ್ತೀನಿ, ನೀವೇನು ಬೋರ್ಡಸ್ ಗಾಡಿಗೆ ಬರ್ತದೆ, ನಿಂತ್ಕಕ್ಕೆ ಆಯ್ತಲ್ಲ ಅಷ್ಟು ಧೂಳು. ನಾನೇನಂದ್ರೆ ಬಂದ್ಬಿಟ್ಟೆ, ಧೂಳ ಅಲ್ಲಿ 8 ಗಾಡಿ ಓಡವೆ, ನೀರ್ ಹಾಕೋಕಿಲ್ಲ ಮರೆ ಅಂತ ಕೇಳ್ದೆ. ಡ್ರೈ ಸ್ಯಾಂಡ್ ಬಿಡುವನಕ್ಕೂ ಇಟ್ಕು ಏನಪ್ಪ ಸಂಬಂಧ? ನೀನ್ ಡ್ರೈ ಸ್ಯಾಂಡ್ ಬಿಡ್ದೋದಕ್ಕೆ ಬಂದಿಲ್ಲಿ ಸ್ಟಾರ್ಟಿಂಗ್ ಹಂಗದ್ನ ಸ್ಟಾರ್ಟಿಂಗ್ ಹಂಗಂತಿಲ್ಲ. ಎರಡು ಮಾತಾಡೋದೇ ಒಂದು ಕೇಳುವ. ನೈಟ್ ಕ್ರಿಸ್ಟರ್ ಓಡೋ ಪ್ಲಾನ್ ಇರ್ಲಿಲ್ಲ, ಯಾಕಂದ್ರೆ ಡೇ ವರ್ಕು ಆಯ್ತದೆ ಅಂತ ರಿಪೇರಿ ಮಾಡ್ದ. ರಿಪೇರಿ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ದ. ಅರೆ ಓಡುದಿಲ್ಲ ಅಂತಾನೆ ಯಾರು ಗೊತ್ತು 4 ಗಂಟೆಗೆ ರೆಡಿ ಆಯ್ತದೆ ಅಂತ. ಮನಾಡ ಬೆಳಗ್ಗೆ ನೋಡುದಿಲ್ಲ, ನೈಟ್ ಓಡುದಿಲ್ಲ, ನೀವ್ ಬರ್ಬೇಡ ಇದ್ದಿದ್ದು. ಇಲ್ಲಾಂದ್ರೆ ಹೊತ್ತಂತೆ ಬಂದು ಒಂದು ಪೀಸ್ ಹ್ಯಾಂಡ್ ತುಂಬುವೆ ಎಲ್ಲ ಆನ್ ಮಾಡ್ದ. ಪೀಸ್ ಅಂಡ್ ಏನ್ ತುಂಬ್ಕೊಳ್ಳಿಲ್ಲ ಟ್ರಾಕ್ಟರ್, ಯಾಕೆ ಸುಳ್ಳು ಹೇಳಿದೆ? ಓ ಟಿಪ್ಪರ್ ಇತ್ಕನಿಯಾ, ನೀನ್ ಯಾಕೆ ತುಂಬಿರೋ ಗಾಡಿನ ಅನ್ಲೋಡ್ ಮಾಡಿಸ್ಬಿಟ್ಟು ಒಂದ್ ಗಾಡಿ ಬಿಟ್ಬಿಟ್ಟು ತುಂಬ ಅಂತ ಹೇಳಿದವ್ರೆ. ಇನ್ನ ಏನೋ ಒಂದು ಲೋಕಲ್ ಅಂತ ಒಂದ್ ಇದು ತೋರ್ಸ್ಕೋಬೇಕು. ಪಕ್ಕದ ಜಮೀನ್ ₹1 ನಿಮ್ ದಸರಿ ₹1 ಲಾಭ ಇಲ್ಲ ಹೋಗ್ಯಾ. ₹1 ಲಾಭ ಇಲ್ಲ. ಯಾಕಂದ್ರೆ ರೈಸನ್ ನಾಳೆ ₹500, ಇವತ್ತು ತುಂಬ ₹550 ಇಸ್ಕೊಳಪ್ಪ ಆಯ್ತು. ₹1 ಲಾಭ ಇಲ್ಲ ಕಣ, ಕಮ್ಮಿ ಇಸ್ಕೊಬೇಡ. 500 ಮರಿ ಹಾಕೊಂಡ್ ಫೋನ ನೀ ತಗದೆ ಕಣ. 10 ಕೋಟಿ ಮೇಲಿದ್ಯಾ? ನಾನು ಎಲ್ಲಿದ್ದೆ ನಿನ್ನೆ ರಿಲಯನ್ಸ್ ಅಲ್ಲಿ ಮಾಟಲ್ಲಿ ಏನ್ ಮಾಡ್ತಿದ್ದೆ ಅದೆಲ್ಲ ನೋಡೋನ್ ಕಣ. ನೋಡ್ಬಿಟ್ಟು ಹೇಳೋ ಎಂತೆಂತ ಮಾತಾಡ್ತಾನೆ ಗುರು, ನೋಡಕ್ ಒಳ್ಳೆ ಹುಡುಗ ಅನ್ಕಂದೆ ಕಣ ಅಂತ ಅಂದೋಳಂಗೆ. ನಾನು ಬರ್ತಾ ಇದೀನಿ ಹೊಂಟೋದ್ರ ಅಂತಂದೆ. ಇಲ್ಲ ಆಪಲ್ ಫೋನ್ ತಗೋ ಹೋಯ್ತಾವ್ರೆ ಅಂತಂದ್ರು. ಸರಿಯಾ, ಆಯ್ತು ಸಂಜೆ ಡ್ರೈ ಸ್ಯಾಂಡ್ ಓಡ್ಸಮ್. ಆಯ್ತು, ಚೆನ್ನಾಗಾಯ್ತು ಅದು. ಕರೆಕ್ಟ್ ಆಗಿ ಹೇಳೋ, ಗಾಡಿ ಹಾಕ್ತೀನಿ, ಇಲ್ಲಾಂದ್ರೆ ಹೋಗ್ರ ಸರ್ಗ್ ಹಾಕ್ತೀನಿ. ದುಡ್ಮೆ ತೋರ್ಸ್ಬಿಟ್ಟು ನಾವೇ ಸತ್ಸಂಕು. ನಮ್ಗೆ ಹೇಳ್ತಾನಲ್ಲ, ನೀನೊಂದ್ 3 ತಿಂಗಳು ಹೋದ್ರೆ ₹80,000 ಫೋನ್ ತಗೊಂಡು ಎಲ್ಲಿಂದ ಬಿದ್ದ? ಜೆಸಿ ಹಿಡ್ಕೊಂಡಿದ್ದ ಅಲ್ಲಿ. ಮುಗ್ದ ಒಂದ್ ಕತೆ ಎಲ್ಲ ಯೂಟ್ಯೂಬ್ ಹಾಕ್ಬಿಡೋದು ಎಲ್ಲ ಹಾಕಿದ್ರೆ ಕಣ ಕಂಟೆಂಟ್ ನಮ್ಗೆ. ನಾನು ಖುಷಿ ಆಗಿದ್ದೆಲ್ಲ ಯೂಟ್ಯೂಬ್ ಹಾಕ್ತೇನೆ. ಖುಷಿ ಆಗಿದ್ದೆಲ್ಲ ಯೂಟ್ಯೂಬ್ ಹಾಕ್ತೇವೆ. ತಳ್ಳು ಈಗ ಟೀ ಹಿಡ್ಕೊಂಡು ನಂಗೆ ತಳ್ಬಿಡಿ.